ನಮಸ್ಕಾರ ಡಾರ್ಲಿಂಗ್ಸ್, ಎಲ್ರೂ ಹೇಗಿದ್ದೀರಾ? ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ ಏನಾಯ್ತು ಮ್ಯಾಚ್ ನಲ್ಲಿ? ಕತ್ತಲೆ ಕವಿದ ವಾತಾವರಣ, ಬೆಳಕು ಕೊಡುವ ಸೂರ್ಯನಿಗೂ ಕೂಡ ಒಮ್ಮೊಮ್ಮೆ ಕಪ್ಪು ಛಾಯೆಯ ಗ್ರಹಣ ಮೂಡುತ್ತೆ ಗುರು. ಬಟ್ ನಮ್ಮ ಬುಲ್ಸ್ ತಂಡಕ್ಕೆ PKL ಸೀಸನ್ 10 ನಲ್ಲೇನೆ ಬಂದಿರೋದೆಲ್ಲ ಫುಲ್ಲು ಕಪ್ಪು ಛಾಯೆಯ ಗ್ರಹಣನೇನೆ. ಅದನ್ನ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ ಗುರು. ಇವತ್ತೂ ಕೂಡ ಆಗಿದ್ದು ಅದೇ ಕತೆನೆ. ಕೊನೆಯಲ್ಲಿ ಕಮ್ ಬ್ಯಾಕ್, ಯಾವ ರೀತಿ ಅದು ಯೂಸ್ ಇಲ್ಲದೆ ಇರೋ ರೀತಿ ಕಮ್ ಬ್ಯಾಕ್ ಆದ್ರೆ ಏನು ಕೂಡ ಪ್ರಯೋಜನ ಇಲ್ಲ ಅಂತ ನನ್ಗನ್ಸುತ್ತೆ ಗುರು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಯು ಮುಂಬಾ ವರ್ಸಸ್ ಬೆಂಗಳೂರು ಬುಲ್ಸ್ ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 23 ರೈಟ್ ಪಾಯಿಂಟ್ಸ್ ತಗೊಂಡಿರೋದು ಯು ಮುಂಬಾ, 24 ರೈಟ್ ಪಾಯಿಂಟ್ಸ್ ತಗೊಂಡಿರೋದು ಬೆಂಗಳೂರು ಬುಲ್ಸ್. ಸೊ ಈ ರೈಟ್ ಪಾಯಿಂಟ್ಸ್ ಕೂಡ ಕೊನೆಯಲ್ಲಿ ಬಂದಿದ್ದು ಗುರು. ಅದುವರೆಗೂ ಎಷ್ಟು ಟ್ಯಾಕಲ್ ಆದ್ರು ಅಂದ್ರೆ ಯಾರೂ ಕೂಡ ಊಹೆನೂ ಮಾಡ್ಕೊಳಕ್ ಆಗೋದಿಲ್ಲ. ಆ ರೇಂಜಿಗೆ ಟ್ಯಾಕಲ್ಗಳ ಆಗ್ತಾ ಇದು ಗುರು. ರೈಟ್ ಪಾಯಿಂಟ್ಸ್ಗಳೇ ಬರ್ತಾ ಇಲ್ಲ, ಓದೋರೆಲ್ಲ ಬರೀ ಟ್ಯಾಕಲ್. ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂತು ಅಂತಾದ್ರೆ ಬೆಂಗಳೂರು ಬುಲ್ಸ್ ತಂಡ 2 ಸೂಪರ್ ರೈಡ್ ಮಾಡುತ್ತೆ. ಅದನ್ನು 1 ಸೂಪರ್ ರೈಡ್ ಮಾಡಿದ್ದು ಅಂತೂ ಡಿಫೆಂಡರ್ ಗುರು. ಡಿಫೆಂಡರ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಸುರ್ಜಿತ್ ಸಿಂಗ್ ಅವರು ಸೂಪರ್ ರೈಡ್ ಮಾಡ್ತಾರೆ. ಇನ್ನ ಅದನ್ನ ಬಿಟ್ರೆ ಸಚಿನ್ ನರ್ವಾಲ್ ಸೂಪರ್ ರೈಡ್ ಮಾಡ್ತಾರೆ. ಇನ್ನ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 15 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಯು ಮುಂಬಾ. ಆ ಕಾರಣಕ್ಕೋಸ್ಕರನೇ ಈ ಮ್ಯಾಚ್ ನ ಗೆದ್ದಿದ್ದು. ಯು ಮುಂಬಾ ಡಿಫೆನ್ಸ್ ನ ನಮ್ ಕೈಲಿ ಅಳ್ಳಾಡ್ಸಕ್ಕೂ ಕೂಡ ಆಗ್ಲಿಲ್ಲ. ಇನ್ನು 8 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ಬಾರಿ ಆಲ್ಔಟ್ ಕೊಡ್ತಾರೆ ಯು ಮುಂಬಾ ತಂಡ ನಮ್ಗೆ. 1 ಬಾರಿ ನಾವು ಊರ್ನ ಆಲ್ಔಟ್ ಮಾಡ್ತೀವಿ, ಬಟ್ ಅದನ್ನು ಕೂಡ ಕೊನೆಯಲ್ಲಿ ಅವಶ್ಯಕತೆ ಅದನ್ನು ಕೂಡ ಇರಲಿಲ್ಲ ಗುರು. ಕೇವಲ 1 ಪಾಯಿಂಟ್ ಗೋಸ್ಕರ ಹೊಡೆದಾಡುವಂತ ಪರಿಸ್ಥಿತಿ ಬಂದಿತ್ತು ನಮ್ಗೆ. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 1 ಎಕ್ಸ್ಟ್ರಾ ಪಾಯಿಂಟ್ ನಮ್ಗೇನೆ ಸಿಕ್ಕಿದೆ ಗುರು, ಅಷ್ಟೇನೆ. ಇನ್ನ ಸುಶೀಲ್ ಅದ್ಭುತವಾದ ರೈಡಿಂಗ್ ಪ್ರದರ್ಶನ ಕೊಡ್ತಾರೆ ಗುರು. ಸೂಪರ್ ಸಬ್ ಆಗಿ ಬಂದ್ಬಿಟ್ಟು ಚೆನ್ನಾಗಿ ಪ್ರದರ್ಶನ ಕೊಡ್ತಾರೆ. ಬಟ್ ಇವ್ರನ್ನ ಮೊದ್ಲಿಂದಾನೇ ಆಡಿಸಿದ್ರೆ ಇನ್ನೂ ಚೆನ್ನಾಗಿ ಪಾಯಿಂಟ್ ತರ್ತಾ ಇದ್ರು ಗುರು. ಸುಶೀಲ್ ಅವರು ಈ ಮ್ಯಾಚ್ ನಲ್ಲಿ 6 ಅಂಕಗಳನ್ನ ಕಲೆ ಹಾಕಿದ್ದಾರೆ. ಇನ್ನ ಸಚಿನ್ ನಲ್ವಾರ್ ಅವರು ಕೂಡ ಸಬ್ಸ್ಕ್ರೈಬ್ ಅಂತೀನಿ ಗುರು, ಸೂಪರ್ ಸಬ್ ಆಗಿ ಬಂದ್ಬಿಟ್ಟು 6 ಅಂಕಗಳನ್ನ ಕಲೆ ಹಾಕ್ತಾನೆ. ವಿಕಾಸ್ ಖಂಡೋಲ್ ಅವರು ಕೂಡ 5 ಅಂಕಗಳನ್ನ ಕಲೆ ಹಾಕಿದ್ರೆ. ಸೌರಭ್ ನಂದಲ್ 4 ಟ್ಯಾಕಲ್ ಪಾಯಿಂಟ್, ಅಮನ್ 4 ಟ್ಯಾಕಲ್ ಪಾಯಿಂಟ್, ಸುರ್ಜಿತ್ ಸಿಂಗ್ 3 ರೈಡ್ ಪಾಯಿಂಟ್ ನ ತಗೊಳ್ತಾರೆ ಗುರು. ಅದನ್ನು ಕೂಡ 1 ರೈಡ್ ನಲ್ಲಿ ಬಂದಿದ್ದು, ಬಟ್ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಅವರಿಂದ ಬರ್ಲಿಲ್ಲ. ಇನ್ನ ಭರತ್ ವರ್ಸ್ಟ್ ಅಲ್ಲಿ ವರ್ಸ್ಟ್, ವೇಸ್ಟ್ ನಲ್ಲಿ ವೇಸ್ಟ್. ಓದ್ ಸೀಸನ್ ಇದ್ದಂತ ಒಂದು ಆಟ ಅವರಿಂದ ಬರ್ತಾ ಇಲ್ಲ ಗುರು. ಸಾಕಷ್ಟು ಕಳಪೆ ಫಾರ್ಮ್ ನ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಭರತ್ ಅವರ ಮುಖದಲ್ಲಿ ಕಾಂತಿನೇ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರು. ಅವರು ಹೇರ್ ಸ್ಟೈಲ್ ಮಾಡಿದ್ದೇನಾದ್ರು ಅವ್ರಿಗೆ ಪ್ರಾಬ್ಲಮ್ ಆಯ್ತಾ ಅಂತ ಅನಿಸ್ತಾ ಇದ್ರು. ಅವರು ಕೂದಲು ಉದ್ದ ಬಿಟ್ಕೊಂಡೇನೆ ಸಖತ್ ಆಡ್ತಿದ್ರು, ಬಟ್ ಕೂದಲನ್ನ ಶಾರ್ಟ್ ಮಾಡಿ ಡಿಫ್ರೆನ್ಸ್ ಮಾಡಿಸ್ಕೊಂಡ್ ಬಂದಾದ್ಮೇಲಂತೂ ಅವ್ರ ಆಟ ಅಷ್ಟೇ ಚೆನ್ನಾಗಿ ಬರ್ತಾ ಇಲ್ಲ. ಇನ್ನು 1 ರೈಟ್ ಪಾಯಿಂಟ್, 1 ಟ್ಯಾಕಲ್ ಪಾಯಿಂಟ್ ಹಾಗೂ 1 ಬೋನಸ್ ಸಮೇತ 3 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸಿದ್ರೆ. 1 ಬೋನಸ್ ಅಂಕನ ಗಳಿಸಿರೋದು ನೀರಜ್ ನರ್ವಾಲ್ ಅಷ್ಟೇನೆ ಗುರು. ಈ ಮ್ಯಾಚ್ ನಲ್ಲಿ ಹೇಳುವಂತಹದ್ದು ಕೇಳುವಂತದ್ದು ಏನಿಲ್ಲ. ಯು ಮುಂಬಾ ಆಟಗಾರರು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾರೆ. ಯಾಕಂದ್ರೆ ಒಬ್ಬ ರೈಡರ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಟ್ಯಾಕಲೇ ಮಾಡ್ತಾ ಇಲ್ಲ ಗುರು. ಅದು ಕೊನೆಯಲ್ಲಿ ಯಾರೋ ಸೂಪರ್ ಸಬ್ ಆಗಿ ಬಂದಂತ ಬೇರೆ ಯಂಗ್ಸ್ಟಾರ್ ಪ್ಲೇಯರ್ಸ್ ಗಳನ್ನ ಟ್ಯಾಕಲ್ ಮಾಡಿ ಟ್ಯಾಕಲ್ ತಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಸೊ ಇವ್ರ ಆಟ ನೋಡಕ್ಕೆ ಖಂಡಿತ ನಮ್ಗೇನೆ ಬೇಜಾರಾಯ್ತು ಗುರು. ಏನೋ 40-35 ಏನೋ 5 ಅಂಕದ ಲೀಡ್ ಇಂದ ಸೋತ್ ಬಿಟ್ಟಿದ್ದಾರೆ, 1 ಟ್ಯಾಕಲ್ ಪಾಯಿಂಟ್ ತಾಂಡಿದ್ದಾರೆ ಅಂತ ನೋಡಿದವ್ರಿಗೆ ಅನ್ನಿಸ್ಬೋದು. ಬಟ್ ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ ಗುರು, ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ಕಳಪೆ ಆಗಿ ಆಡಿದ್ರು ಅಂದ್ರೆ ಇವರೇನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ, ಇವರೇನೇ ಓ ಸೀಸನ್ ಎಲ್ಲ ಆಡಿದ ಆಟಗಾರರು, ಇಷ್ಟೊಂದು ಕಳಪೆಯಾಗಿ ಆಡಿದ್ರ ಅಂತ ಅನ್ಸೋಕೆ ಶುರು ಆಗ್ಬಿಡ್ತು ಗುರು. ಯಾರನ್ನು ಕೂಡ ನಂಬಿಕೆ ಇಡುವಂತ ಪ್ಲೇಯರ್ಸ್ ಗಳು ಬರ್ಲೇ ಇಲ್ಲ ಗುರು. ಅದರಲ್ಲಿ ಸುಶೀಲ್ ಅವ್ರ ಒಬ್ಬರೇನೆ ಗುರು ಅದ್ಭುತವಾಗಿ ಸೂಪರ್ ಸಬ್ ಆಗಿ ಬಂದ್ರು ಕೂಡ ಚೆನ್ನಾಗಿ ಅಂಕಗಳನ್ನ ಕಲೆ ಹಾಕೊಂಡು ತರ್ತಾ ಇದ್ರು. ಬಟ್ ಸುಶೀಲ್ ಅವ್ರನ್ನ ಬಿಟ್ರೆ ಇನ್ನ ಯಾರು ಕೂಡ ನಂಬಿಕೆ ಇಡುವಂತ ಪ್ಲೇಯರ್ಸ್ ಗಳು ನಮ್ಗೆ ಸಿಗ್ಲೇ ಇಲ್ಲ ಅಂತ ಹೇಳ್ಬಹುದು. ಇನ್ನು ಜಫರ್ ದನೇಶ್ ಅವ್ರನ್ನ ಟ್ಯಾಕಲ್ ಮಾಡೋಕೆ ನಮ್ಮ ಬುಲ್ಸ್ ಡಿಫೆನ್ಸ್ ಸಾಕಷ್ಟು ಎಡುತ್ತಾ ಇತ್ತು ಗುರು. ನನ್ಗೆ ಅನ್ಸುತ್ತೆ ಅಂದ್ರೆ ನಮ್ಮ ಬುಲ್ಸ್ ತಂಡನ ಕಂಪ್ಲೀಟ್ಲಿ ಸ್ಕ್ವಾಡ್ನೇ ಚೇಂಜ್ ಮಾಡ್ಬೇಕಾಗುತ್ತೆ ಗುರು. ಅದ್ರಲ್ಲಿ ಇಟ್ಕೋಬೇಕು ಗುರು, ಪ್ಲೇಯರ್ಸ್ ಗಳು ಇದಾರೆ ಖಂಡಿತ. ಸುಶೀಲ್ ಅಂತ ಒಬ್ಬೊಬ್ಬ ಯಂಗ್ಸ್ಟರ್ ಗಳು ಇದ್ದಾರೆ. ನಮ್ಮ ಬೆಂಚ್ ಸ್ಟ್ರೆಂತ್ ನ ಯಾಕೆ ತೋರಿಸ್ತಾ ಇಲ್ಲ ನಮ್ಮ ಕೋಚ್ ರಣಧೀರ್ ಸಿಂಗ್ ಶೆರಾವತ್ ಅವರು? ಗೊತ್ತಿಲ್ಲ ಗುರು, ನಮ್ಮ ಬೆಂಚ್ ಸ್ಟ್ರೆಂತ್ ಹಂಗಿದೆ ಹಿಂಗಿದೆ ಅಂತ ಸ್ಟಾರ್ಟಿಂಗ್ ಹೇಳಿದ್ರು, ಬಟ್ ಬೆಂಚ್ ಸ್ಟ್ರೆಂತ್ ಬಗ್ಗೆ ಹೇಳಿದ್ರು ಅಷ್ಟೇ, ಅದನ್ನ ತೋರಿಸ್ತಾ ಇಲ್ಲ ಗುರು. ಬಟ್ ಕರ್ಕೊಂಡ್ ಬರ್ಬೇಕು, ಯಂಗ್ಸ್ಟರ್ ಗಳಿಗೆ ಚಾನ್ಸ್ ಕೊಡ್ಬೇಕು. 3 ಜನ ಟ್ಯಾಕಲ್ ಮಾಡೋಕೆಂದ್ರೆ ಸೂಪರ್ ಟ್ಯಾಕಲ್ ಅವಕಾಶ ಬಂದಾಗ ಯಾರಾದ್ರೂ ಕವರ್ನ ಒಳಗಡೆ ಕಳಿಸ್ತಾರ ಗುರು? ಯಾರಾದ್ರೂ ಒಳ್ಳೆ ಪರ್ಫೆಕ್ಟ್ ಯಂಗ್ಸ್ಟರ್ ಕಾರ್ನರ್
ನಲ್ಲಿ ಟ್ಯಾಕಲ್ ಮಾಡುವಂತ ಆಟಗಾರರನ್ನ ಕಳಿಸಿದ್ರೆ ಅವನು ಟ್ಯಾಕಲ್ ಮಾಡ್ತಾರೆ. ಹೋಗಿ ಪಾರ್ಥಿಬನ್ನ ಕಳಿಸ್ತಾ ಇದ್ದಾರೆ. ಪಾರ್ಥಿಬನ್ ಮಾಮೂಲಿ ಕವರ್ ನಲ್ಲಿ ಅವರು ಟ್ಯಾಕಲ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಇರೋದು ಡ್ಯಾಶ್ ಒಂದೇನೆ. ಅದನ್ನ ಬಿಟ್ರೆ ಅವ್ರ ಹತ್ರ ಇನ್ನೇನು ಇಲ್ಲ. ಟ್ಯಾಕಲ್ ಮಾಡುವಂತ ಬೇರೆ ಒಂದು ಸ್ಪೆಷಲ್ ಗುಣ ಇಲ್ವೇನೆ ಇಲ್ಲ ಪಾರ್ಥಿಬನ್ ಅವ್ರ ಹತ್ರ. ಬಟ್ ನಮ್ಮ ಕೋಚ್ ಯಾಕೆ ಆ ರೀತಿ ತಪ್ಪುಗಳನ್ನ ಮಾಡಿದ್ರೋ ಗೊತ್ತೇ ಇಲ್ಲ. ಗುರಿನ ಸುರ್ಜಿತ್ ಸಿಂಗ್ ಅವ್ರನ್ನ ತಗೊಂಡೋಗಿ ಅವ್ರನ್ನು ಕೂಡ ರೈಟ್ ಕಾರ್ನರ್ಗೆನೆ ನಿಲ್ಲಿಸ್ತಾ ಇದ್ದಾರೆ. ಏಂತಕ್ಕೆ ಗೊತ್ತಾಗ್ತಿಲ್ಲ. ಇವರು ಒಬ್ಬ ಒಳ್ಳೆ ಕವರ್ ಇಲ್ವೇ ಇಲ್ವಾ? ಹಂಗಾದ್ರೆ ನಮ್ಮ ಹತ್ರ ಕಾರ್ನರ್ ಇಲ್ವೇ ಇಲ್ವಾ ಗುರು? ನಮ್ಮ ಹತ್ರ ಸಹ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವಂತ ಪ್ಲೇಯರ್ಸ್ ಇಲ್ವೇ ಇಲ್ವಾ? ಮತ್ತೆ ಇನ್ನೇನ್ ಟೀಮ್ ಕರ್ಕೊಂಡ್ರು ಗುರು? ಸುಮ್ನೆ ದುಡ್ಡೆಲ್ಲ 2.5 ಕೋಟಿ ವೇಸ್ಟ್ ಮಾಡಿದ್ರು ಅಂತ ನನ್ಗೇನೋ ಅನ್ನಿಸ್ತು ಗುರು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.